ಇವತ್ ಬೆಳಗ್ಗೆನೆ ನಮ್ ಲಯನ್ ಎತ್ಕೊಂಡು ನಾವು ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗ್ತಾ ಇರೋದೇ ಮೈಸೂರು ಕಡೆಗೆ. ನಮ್ ಲಯನ್ ನ ರೆಡಿ ಮಾಡ್ಸಕ್ಕೆ ಆಲ್ಮೋಸ್ಟ್ ಆಲ್ ಐಟಮ್ಗಳನ್ನೆಲ್ಲ ತಗೊಂಡಿರೋದು ಇಲ್ಲೇ. ಮತ್ತೆ ಇವಣ್ಣ ಬೈಕ್ ತಗೋ ರೆಡಿ ಆದ್ಮೇಲೆ ಅಂದಿದ್ರೆ ಅದಕ್ಕೆ ಬೈಕ್ ನ ತಗೋ ಬಂದಿದೆ. ನೋಡ್ರಿ ನಮ್ ಲಯನ್ ಏನ್ ಮಸ್ತ್ ಕಾಣ್ತೈತಿ ಅಂತ. ಅಲ್ಲಿಂದ ಅಣ್ಣನ್ ಮಾತಾಡ್ಸ್ಕೊಂಡು ಬಂದಿದೆ ಮೈಸೂರ್ಗೆ. ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಬಟ್ಟೆ ಬಿಡಿಸ್ತಾರೆ. ಪುನಃ ಅಲ್ಲಿಂದ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ನ ಮಾತಾಡ್ಸ್ಕೊಂಡು ಹೋಯ್ತಾ ಇರೋದೇ ಸಿಟಿ ಒಳಗಡೆ. ಏನಕ್ಕೆ ಅಂದ್ರೆ ನಮ್ ಬೈಕಿಗೆ ಐಟಮ್ಗಳು ತರಬೇಕು. ಅದಕ್ಕಿಂತ ಮುಂಚೆ ನಮ್ ಬೈಕ್ ಕಿಕ್ಕರ್ ನ ಟೈಟ್ ಮಾಡ್ಬೇಕು. ಅವಾಗ ರೋಗ ಬಂದ್ಬಿಡ್ತದೆ ಇದಕ್ಕೆ ಬರ್ಡಿ ಮಗಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಮಡ್ಗಾಡು, ಶಾಕ್ ಅಬ್ಸರ್, ಅಂಡರ್ ಬೆಲಿ ಇನ್ನೂ ಸುಮಾರು ಐಟಮ್ಗಳನ್ನ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೋಗಿದ್ದೆ ನಮ್ ಟೀಚರ್ ಅಮ್ಮನ್ ಮೀಟ್ ಮಾಡಕ್ಕೆ. ಬಟ್ ನಮ್ ಟೀಚರ್ ಅಮ್ಮ ಬರಂಗಿಲ್ಲ ಅನ್ಕಲ್ರಿ. ಆಮೇಲೆ ಬಂದ್ರೆ ನೋಡ್ರಿ ಕುಳ್ಕೊಳ್ಳಿಕ್ಕೆ ನೋಡಿದ್ರು ಸ್ಟೂಡೆಂಟ್ ಅನ್ಕೊಬಿಡ್ಬೇಕು. ಅರಮನೆ ಮತ್ತೆ ಎಜಿಬಿಷನ್ ನೋಡ್ಕೊಂಡು ನಾವು ಪ್ರಯಾಣ ಬೆಳೆಸಿದೆ ನಮ್ ಮನೆ ಕಡೆಗೆ. ಅಯ್ಯೋ, ಹಂಗೆ ದಾರಿಲಿ ಹೋಯ್ತಾ ವಿಜಿ ಬ್ರೋ ಸಿಕ್ಕಿದ್ರು. ಆಮೇಲೆ ಅವ್ರ ಮನೆ ಕರ್ಕೊ ಹೋಗಿದ್ರು. ಮತ್ತೆ ಅವ್ರ ಜೊತೆ ರೀಲ್ಸ್ ಮಾಡ್ತದಲ್ಲ ಹುಡುಗಿ, ನೋಡ್ರಿ ಇಲ್ಲಿ ಇದೇ ಹುಡುಗಿ ಅಂದ್ರೆ ಅವ್ರ ಅಕ್ಕನ ಮಗಳು ಅಂತೆ. ಡ್ಯಾನ್ಸ್ ಮಾಡು. ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಕಡೆ ಹೊರಟೆ. ಮನೆಗೆ ಹೋಗೋಷ್ಟೇ ನೈಟ್ ಆಗೋಯ್ತು. ಮೈಸೂರಿಂದ ಶಾಕ್ ಅಬ್ಸರ್, ಮಡ್ಗಾಡು ಮತ್ತೆ ಅಂಡರ್ ಬೆಲ್ಲಿ ಮತ್ತೆ ಇದೊಂದು ವೈರು ಮತ್ತೆ ಮಾಮೂಲಿ ಆಯಿಲ್ ಡಬ್ಬ, ಒಂದು ಸ್ಟ್ಯಾಂಡ್ ಚೇಂಜ್ ಮಾಡಿಸ್ಬಿಟ್ಟಿದ್ದೀನಿ ಆಗ್ಲೇ.